ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ ಕೆ ಪ್ರಾಪರ್ಟೀಸ್. ಇವತ್ತು ಚಳ್ಳಕೆರೆಯಿಂದ 25 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಒಂದು ನೀರಾವರಿ ಜನರಲ್ ಜಮೀನನ್ನು 5 ಎಕರೆ ನೀರಾವರಿ ಜಮೀನು ನೋಡೋಕ್ಕೆ ಬಂದಿದ್ದೀನಿ. ಇದೇ ಮಣ್ ರೋಡ್ ಅಟ್ಯಾಚ್ ನೋಡಿ, ಈಗಾಗಲೇ ಕಾಣ್ತಿದೆ ನಿಮಗೆ. ಇದರ ಲೊಕೇಶನ್ ಏನು, ಇಲ್ಲೇನೇನು ಫೆಸಿಲಿಟಿ ಇದೆ, ಈ ಜಮೀನು ಹೇಗಿದೆ, ಇದ್ರ ಮಣ್ಣೇನು, ಇಲ್ಲೇನು ಮಾಡ್ಬೋದು ಎಲ್ಲವನ್ನು ತಿಳ್ಕೊಳ್ಳೋಣ. ನೋಡಿ ಸರ್, ಫಸ್ಟು ಇದೇ 5 ಎಕರೆ ಜನರಲ್ ಜಮೀನು. ಈ ಜಮೀನಿನ ಮಣ್ಣು, ಫಸ್ಟ್ ಮಣ್ಣು ನೋಡಿ, ಪ್ಯೂರ್ ರೆಡ್ ಸಾಯಿಲ್. ಈಗಾಗಲೇ ನೀವು ನೋಡಿರ್ತಕ್ಕಂಥ ಅತ್ಯುತ್ತಮವಾದ ಮಣ್ಣುಗಳಲ್ಲಿ ಇದು ಒಂದು. ತುಂಬ ಫಲವತ್ತಾದ, ತುಂಬ ಕೆಂಪನೆಯ, ಎಲ್ಲ ರೀತಿಯ ನ್ಯೂಟ್ರಿಷನ್ ಇರ್ತಕ್ಕಂಥ ಫಲವತ್ತಾದ ಕೆಂಪನೆಯ ಮಣ್ಣು. ತುಂಬ ಫಲವತ್ತಾಗಿದೆ ಜಮೀನು ಮಾತ್ರ. 5 ಎಕರೆ ಟೋಟಲ್ ಬರುತ್ತೆ. ಇದರ ಲೊಕೇಶನ್ ಬಂದುಬಿಟ್ಟು ಚಳ್ಳಕೆರೆಯಿಂದ 23.5 ಕಿಲೋಮೀಟ್ರ್ ಟಾರ್ ರೋಡಲ್ಲಿ ಹೋಗಬೇಕು. 4 ಕಿಲೋಮೀಟ್ರ್ 24 ಕಿಲೋಮೀಟ್ರ್ ಟಾರ್ ರೋಡಲ್ಲಿ ಹೋಗಬೇಕು. 1 ಕಿಲೋಮೀಟ್ರ್ ಮಣ್ ರೋಡಲ್ಲಿ ಹೋಗಬೇಕು. ಅದು ವಿಲೇಜ್ ಅಟ್ಯಾಚ್, ಪಕ್ಕದಲ್ಲೇ ವಿಲೇಜ್ ಇದೆ. ಇವತ್ತೇ ಈ ಜಮೀನಲ್ಲಿ ಮನೆ ಕಟ್ಕೊಂಡು ಜೀವನ ಮಾಡ್ಬೋದು. ಅಂದರೆ ಎಲ್ಲನೂ ಸಹ ಇಲ್ಲೇ ವಾಸ ಇದ್ದಾರೆ, ಅಕ್ಕಪಕ್ಕ ಎಲ್ಲ. ಊರು ಕೂಡ ಪಕ್ಕದಲ್ಲೇ ಇದೆ. ತುಂಬ ಚೆನ್ನಾಗಿರ್ತಕ್ಕಂಥ 5 ಎಕರೆ ಜಮೀನು. ಇನ್ನೊಂದು ವಿಶೇಷ ಅಂತ ಅಂದರೆ, ವೇದಾವತಿ ನದಿಯಿಂದ ಕೇವಲ ಒಂದು 600 ಮೀಟ್ರಿಂದ 700 ಮೀಟ್ರಲ್ಲಿದೆ. ಅಂದರೆ ವಾಟ್ರ್ ಸೋರ್ಸು ತುಂಬ ಅದ್ಭುತವಾದ ವಾಟ್ರ್ ಸೋರ್ಸ್ ಇದೆ ಇಲ್ಲಿ. ಈಗಾಗಲೇ ಒಂದು ಬೋರ್ ಇದೆ ಈ ಜಮೀನಲ್ಲಿ. ಸುಮಾರು ಇಲ್ಲಿ 80ರಿಂದ 100-150 ಅಡಿಗೆ ನೀರು ಬರುತ್ತೆ. ಒಂದು ಒಳ್ಳೆ ಬ್ಯಾರೇಜು ಮತ್ತು ನದಿ ಪಕ್ಕದಲ್ಲೇ ಬ್ಯಾರೇಜ್ ಇದೆ. ಆ ಬ್ಯಾರೇಜಿಂದ ಸುಮಾರು ಒಂದು 600ರಿಂದ 700 ಮೀಟ್ರಲ್ಲಿ ಈ ಒಂದು ಜಮೀನು ಬರುತ್ತೆ. ತುಂಬ ಫಲವತ್ತಾದ ಜಮೀನು, ತುಂಬ ಚೆನ್ನಾಗಿದೆ. ವಿಲೇಜ್ ಅಟ್ಯಾಚು. ಯಾರಾದರೂ ಇಲ್ಲಿ ಫಾರ್ಮ್ ಹೌಸ್ ಮಾಡ್ಕೊಂಡು ಮನೆ ಕಟ್ಕೊಂಡು ಇರ್ತೀನಿ ಅನ್ನೋರಿಗೆ ಅದ್ಭುತವಾದ ಜಮೀನು ಮಾತ್ರ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಜಮೀನು ಮಾತ್ರ. ನೋಡಿ, ಇದೆಲ್ಲ ಜಮೀನು ಬರುತ್ತೆ. ಟೋಟಲ್ಲು 5 ಎಕರೆ ಬರುತ್ತೆ. 2 ಪಾಣಿ, 2 ಪಾಣಿ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಜಮೀನಿನ ಬೆಲೆ ಬಂದುಬಿಟ್ಟು ಈ ಜಮೀನಿಗೆ ಅವರು 17 ಲಕ್ಷ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ, ಹೆಚ್ಚು ಕಡಿಮೆ ಆಗ್ಬೋದು. ವಿಲೇಜ್ ಅಟ್ಯಾಚ್ ಇದೆ, 5 ಎಕರೆ ಇದೆ, ಬೋರ್ ಇದೆ, ಮತ್ತು ವೇದಾವತಿ ನದಿ ಕೇವಲ ಒಂದು 500-600 ಮೀಟ್ರಲ್ಲಿದೆ. ಮತ್ತು ಜಮೀನಂತೂ ತುಂಬ ಅಂದರೆ ತುಂಬ ಫಲವತ್ತಾಗಿದೆ. ಹಾಗಾಗಿ 17 ಲಕ್ಷ ಹೇಳ್ತಾರೆ. ಇನ್ನೂ ನೆಗೋಷಿಯಬಲ್ ಆಗುತ್ತೆ. ಜನರಲ್ ಪ್ರಾಪರ್ಟಿ ಮೇಲೆ ಈ ಜಮೀನು, ಜನರಲ್ ಜಮೀನು ಇನ್ನೂ ಕಡಿಮೆ ಆಗುತ್ತೆ. 1 ಲಕ್ಷ ಅಥವಾ 2 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. ಒಳ್ಳೆ ಜಮೀನು ಮಾತ್ರ ಇದು. ನೀವು ಈ ಜಮೀನನ್ನು ಖಂಡಿತ ಕೊಡ್ಬೋದು. ಒಂದು ಒಳ್ಳೆ ರೇಟಲ್ಲಿ ಆಗುತ್ತೆ ಹೇಳ್ತಾರೆ ಅವರು, ಬಟ್ ಒಳ್ಳೆ ರೇಟಲ್ಲಿ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆಯದಾಗಲಿ.